ಜಯ ಜಯ ಏನ್ ಹೇಳ್ತಿದ್ಯಾ ನೀನು? ಊರಲ್ಲೆಲ್ಲ ಕುಡ್ದ ಚಟ ಕೇಳ್ತಿದಾರ? ಹೌದು ರೀ. ಆ ಸಿದ್ದಮ್ಮನ್ ಮನೆ ಹತ್ರ ಹೋದಾಗ ಆ ಸಿದ್ದಮ್ಮನ್ ಮಗ ಎಷ್ಟು ಕೆಟ್ಟದಾಗ ನಡ್ಕೊಂಡ ಗೊತ್ತಾ ಅವನ ಹೆಂಡತಿ ಹತ್ರ. ಪಾಪ ಆ ಕಿಪ್ಪಿ ಪ್ರೆಗ್ನೆಂಟ್ ಅಂತ ನೋಡ್ದೇನೆ ಹಾಕಿ ಹೊಡೆದು ತಳ್ಳೆ ಬಿಟ್ಟ. ಇಡಿಯಟ್, ನಾನು ಆ ಜಾಗದಲ್ಲಿ ಇರ್ಬೇಕಿತ್ತು. ಅವನಿಗೆ ಒದ್ದು ಬುದ್ಧಿ ಕಲಿಸ್ತಿದ್ದೆ ನಾನು. ಇಲ್ಲ ರೀ, ಅವ್ರ ಅಪ್ಪ ಅಮ್ಮನ ಕೈಲೇನೆ ಅವನು ಬುದ್ಧಿ ಕಲ್ಸಕ್ ಆಗ್ತಾ ಇಲ್ಲ. ಇನ್ನು ನಾವೇನ್ ಮಾಡಕ್ಕಾಗುತ್ತೆ? ನಾವು ಹೊಡೆಯೋದು ಬಡಿಯೋದೆಲ್ಲ ಮಾಡಕ್ಕಾಗಲ್ಲ. ಅದರಿಂದ ಅವ್ರ ಬುದ್ಧಿ ಕಲಿಯೋದು ಇಲ್ಲ. ಅವ್ರಿಗೆಲ್ಲ ಫ್ಯಾಕ್ಟ್ರಿಗೆ ಹೋಗೋ ಇಂಟ್ರೆಸ್ಟೇ ಹೊರಟೋಗಿದೆ. ಬರೀ ಕುಡಿ 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 ಕುಡ್ದಿದ್ದ ಜ್ಞಾನದಲ್ಲಿ ಮುಂದೆ ಯಾರಿದ್ದಾರೆ ಅಂತ ಅವನಿಗೆ ಗೊತ್ತಿಲ್ಲ. ಹೌದಪ್ಪ, ನನ್ಗೆ ಆ ಟೈಮಲ್ಲಿ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಹೋಗಿ 2 ಬಾರಿಸ್ಬಿಡ್ಲ ಅಂತ ಅನ್ನಂಗಾಗಿತ್ತು. ಆದ್ರೆ ಅವ್ನು ಕುಡ್ದಿದ್ದಾನೆ, ಅವ್ನು ಏನ್ ಮಾಡ್ತಿದ್ದಾನೋ ಅವನಿಗೆ ಗೊತ್ತಿಲ್ಲ. ಹಂಗಾಗಿ ಸಹಿಸ್ಕೊಂಡು ಸುಮ್ಮನಿದ್ದೆ ನಾನು. ಅಲ್ಲಮ್ಮ, ಮತ್ತಿವಾಗ ಏನ್ ಮಾಡೋದು ಅಂತ? ಮತ್ತಿನ್ಮೇಲೆ ಯಾರು ಕೆಲ್ಸಕ್ಕೆ ಬರೋದಿಲ್ವಾ? ಶಿಲ್ಪ, ಇವರನ್ನೆಲ್ಲ ಹೀಗೆ ಬಿಟ್ರೆ ಆಗೋದಿಲ್ಲ. ಇವ್ರು ಯಾರು ಕೆಲ್ಸಕ್ಕೆ ಬರ್ಲಿಲ್ಲ ಅಂತ ಅಂದ್ರೆ ಹುಟ್ಟು ಸೋಂಬೇರಿಗಳಾಗೋಗ್ತಾರೆ. ಮನೆ ಮಠನೆಲ್ಲ ಕಳ್ಕೊಂಡು ಬೀದಿ ನಿಂತ್ಕೋಬೇಕಾಗುತ್ತೆ. ಹೌದು ಲಕ್ಷ್ಮಿ, ಮೊದಲು ಇದಕ್ಕೆಲ್ಲ ಸೂತ್ರಧಾರಿ ಯಾರು ಅಂತ ತಿಳ್ಕೋಬೇಕು. ಹೌದತ್ತೆ, ನಾವು ಮೊದಲು ಆ ಕೆಲಸ ಮಾಡಬೇಕು. ಅತ್ತೆ, ಆ ಗಂಗಮ್ಮ ಅವ್ರ ಮಗ ಕುಮಾರ್ ಇದ್ದಾರಲ್ಲ, ಅವ್ರನ್ನ ಬರೋದಕ್ಕೆ ಹೇಳಿದ್ವಲ್ಲ, ಬರ್ತಾರಾ? ಬರಲಿಲ್ಲ ಅಂತ ಅಂದ್ರೆ ನಾವೇ ಹುಡುಕೊಂಡು ಹೋಗೋಣ. ಹೌದತ್ತೆ, ಹಾಗೆ ಮಾಡೋಣ. ಪಾಪ ಹೆಣ್ಮಕ್ಳು ಎಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ. ನೋಡ್ಕೊಂಡ್ರೆ ಗಂಡು ಮಕ್ಳು ಹೋಗಿ ದುಡ್ಕೊಂಡ್ ಬರಬೇಕು. ಆದರೆ ನಾವು ಚೆನ್ನಾಗಾಗಬೇಕು, ನಾವು ಎಲ್ಲರ ಥರ ಚೆನ್ನಾಗಾಗಬೇಕು ಅಂತ ಹೆಣ್ಮಕ್ಳನ್ನು ಕೂಡ ಬೆಳಿಗ್ಗೆನೆ ಪಾಪ ಎಲ್ಲ ಕೆಲಸ ಮುಗಿಸಿ ಮಕ್ಕಳು ಮರಿನ ಸ್ಕೂಲಿಗೆ ಕಳಿಸಿ ಪಾಪ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸಂಜೆವರೆಗೂ. ಈ ಗಂಡು ಮಕ್ಳಿಗೆ ಏನಾಗಿರೋದು ದಾಡಿ? ಹೋಗ್ರವತ್ತ, ನಮ್ಮ ಹಳ್ಳಿ ಜನಗಳು ಯಾಕೆ ಹಿಂಗಾಗೋದ್ರು? ಯಾರು ಅಷ್ಟಾಗಿ ಕುಡಿತಾ ಇರಲಿಲ್ಲ. ಎಲ್ಲೋ ವಯಸ್ಸಾಗಿರೋರು ಅವಾಗವಾಗ ಕುಡಿಯೋರು. ಈಗ ನೋಡಿದ್ರೆ ಚಿಕ್ಕ ವಯಸ್ಸಿಗೆ ಎಲ್ಲ ಕುಡ್ತಾ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಪಾಪ ಹೆಣ್ಮಕ್ಳ ಕತೆ ಏನೋ. ಅಲ್ಲ ಅಜ್ಜಿ, ನೀವು ಅವತ್ತೇ ಹೇಳಿದಿದ್ರೆ ನಮಗೆ ಇಷ್ಟೊತ್ತು ನಾವು ಬಂದು ಅವ್ರನ್ನ ಹೇಗೋ ತಡೀತಾ ಇದ್ವಿ. ಇಷ್ಟೊಂದು ಮುಂದುವರಿಯೋಕ್ಕೆ ನಾವು ಬಿಡ್ತಾ ಇರಲಿಲ್ಲ. ಹೌದಮ್ಮ ಲಕ್ಷ್ಮಿ, ನನಗೂ ಇವಾಗ ಹಂಗೆ ಅನಿಸ್ತೈತೆ. ಬಾ ಕವಿತಾ, ಬಾ ಬಾ ಬಾ. ಸಾವಿತ್ರಿ, ನೀನು? ಕವಿತಾ, ಎಲ್ಲಿ ನಿನ್ ಗಂಡ ಬರ್ಲಿಲ್ವಾ? ಇಲ್ಲ ಲಕ್ಷ್ಮಿ ಅಕ್ಕ. ಇಲ್ಲ, ಏನಾಯ್ತು ಕವಿತಾ? ಅಯ್ಯೋ ಲಕ್ಷ್ಮವ್ವ, ಏನಂತ ಹೇಳಿ? ಹಾ, ಅವಳ ಗಂಡ ಕುಮಾರ ಅದ್ ಯಾಕಂಗಾಗ್ಬಿಟ್ನಪ್ಪ? ಆ ಕುಡಿಯೋ ಬಾಟ್ಲನ್ನೆಲ್ಲ ಮನೆಗೆ ತಂದು ಇಟ್ಕೊತಾನೆ. ಪಾಪ ಇವತ್ತು ಅವ್ರವ್ವ ಅದೇನು ಅನ್ಕೊಂಡು ಕುಡಿದ್ಬಿಟ್ಟವಳೆ. ಕುಡಿದ್ಬಿಟ್ಟು ಜ್ಞಾನ ತಬ್ಬಿದೋಗ್ಬಿಟ್ಟಿದ್ಲು. ಈಗಿನವರೆಗೂ ಇನ್ನೂ ಎಚ್ಚರ ಆಗಿಲ್ಲ. ಕೇಳೋದಕ್ಕೆ ಯಾಕೋ ಹಿಂಗೆ ಮಾಡ್ತಿದ್ಯಾ ಅಂತ ಅಯ್ಯೋ ಬಾಯಿಗೆ ಬಂದಾಗ ಮಾತಾಡ್ತಾನೆ. ನೀನು ಯಾಕೆ ಬರ್ತೀಯ ನಮ್ಮ ಮನೆಗೆ? ನಿನ್ನ ಸಂಸಾರ ನೀನು ನೋಡ್ಕೊ, ನಮ್ಮ ಮನೆಗೆ ಬರಬೇಡ, ದನ ನುಗ್ತಿ ಹಂಗೆ ಹಿಂಗೆ ಏನೇನು ಅಂದ್ಬಿಟ್ಟು ನನಗೆ ನಂಗೂ ಬೇಜಾರಾಗೋಯ್ತು. ಹೆಂಗಿದ್ ಕುಮಾರ ಹೆಂಗಾಗ್ಬಿಟ್ಟ? ಬಂದ್ರಕ್ಕ ಕಾಫಿ ಕುಡೀರಿ, ಟೀ ಕುಡೀರಿ ಅಂತ ಕರಿತಾ ಇದ್ದ ನನ್ನ. ಈಗ ನೋಡಿದ್ರೆ ಯಾಕೆ ಬರ್ತಿರೋ ಅನ್ನಂಗೆ ಮಾತಾಡ್ತಾನೆ. ಅದು ಅಲ್ಲದೆ ನಮ್ಮ ಕವಿತಂಗೆ ಹೆಂಗಂದ್ರೆ ಹಂಗಂಗೆ ಮಾತಾಡ್ಬಿಟ್ಟ. ಪಾಪ ಇರಂಗಿದ್ರೆ ಇರು, ಹೋಗಂಗಿದ್ರೆ ಹೋಗು, ಹಂಗೆ ಹಿಂಗೆ ನಿನ್ಕೊಂಡ್ರೆ ಆಗಲ್ಲ ನನಗೆ. ನೀನು ಇಲ್ಲಾಂದ್ರೆ ನಾನು ಆರಾಮಾಗಿರ್ತೀನಿ. ನಾನೇ ಈ ಮನೆ ಮಹಾರಾಜ. ಇನ್ಮೇಲೆ ದುಡ್ದಿದ್ದೆಲ್ಲ ನನಗೆ ತಂದ್ಕೊಡ್ಬೇಕು. ನೀನು ನಾನು ಕೆಲ್ಸಕ್ಕೆ ಬರೋಕ್ಕಿಲ್ಲ. ನೀನು ಕೆಲ್ಸಕ್ಕೆ ಹೋಗು, ತಿಂಗಳು ಸಂಬಳನ ನಾನು ತಗೊಬಂದು ನನ್ನ ಕೈ ಕೊಡು. ನಾನು ಹೆಂಗೆ ಹೇಳ್ತೀನಿ ನಾನು ಕೇಳ್ಕೊಂಡು ಬಿದ್ದಿರೋ ಅಂತ ಹೆಂಗೆಲ್ಲ ಮಾತಾಡ್ಬಿಟ್ಟ ಗೊತ್ತಾ? ಹಾ ಕವಿತಾ, ಹೌದಾ? ಹೌದು ಅಕ್ಕ, ಯಾವತ್ತೋರ ರೀತಿ ಮಾತಾಡಿರ್ಲಿಲ್ಲ. ನಾನಂದ್ರೆ ಎಷ್ಟು ಜೀವ ಬಿಡ್ತಾ ಇದ್ರು. ಆದರೆ ಈಗ ನೀನು ಬೇಡವೇ ಬೇಡ ಅಂತಿದ್ದಾರೆ. ನಾನು ಏನು ಮಾಡಲಿ ಅಕ್ಕ? ಹೊರಟೋಗ್ಬಿಡೋಣ ಅಂತ ಅನಿಸ್ತಾ ಇದೆ ನನಗೆ. ಆದರೆ ನೀವು ಅವತ್ತು ಹೇಳಿದ ಬುದ್ಧಿ ಮತ್ತೆ ನೆನೆಸ್ಕೊಂಡು ಜೀವನ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ, ಇವನು ಕೂಡ ಹೀಗೆ ಆಗ್ಬಿಟ್ಟಿದ್ದಾನ? ಅಲ್ಲಮ್ಮ ಕವಿತಾ, ಅಲ್ಲ ಇಷ್ಟು ದಿನ ಗೊತ್ತಾಗ್ಲಿಲ್ವಾ? ನೀನು ಎಲ್ಲರ ಥರ ಅಲ್ಲ, ಸ್ವಲ್ಪ ಓದಿದ್ಯಾ, ಸ್ವಲ್ಪ ಬುದ್ಧಿವಂತ ಇದೆಯಾ. ಇದನ್ನೆಲ್ಲ ನೀನು ಮುಂಚೆನೆ ತಿಳ್ಕೊಬೇಕಲ್ವಾ? ತಿಳ್ಕೊಂಡು ಅವನಿಗೆ ಬುದ್ಧಿ ಹೇಳೋದಲ್ವೇನಮ್ಮ ನೀನು? ಇಲ್ಲ ಜಯಂಟಿ, ನನಗೆ ಗೊತ್ತಾಗ್ಲಿಲ್ಲ. ನಾನು ಎಲ್ಲ ಕೆಲಸ ಮುಗಿಸಿ ಕೆಲ್ಸಕ್ಕೆ ಬರ್ತಿದ್ನಲ್ಲ, ಬರದೇ ಸಂಜೆ ಆಗ್ತಿತ್ತು. ಇವ್ರು ಯಾವಾಗ್ಲೂ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ, ನೀನು ಹೋಗು ಹೋಗು ಅಂತ ಹೇಳ್ತಿದ್ರು. ನಾನು ಎಷ್ಟಂತ ಹೇಳಲಿ, ನಾನು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನನ್ನ ಪಡೆಗೆ ನಾನು ಬಂದ್ಬಿಡ್ತಿದ್ದೆ ಕೆಲಸಕ್ಕೆ. ಇನ್ನು ಸಂಜೆವರೆಗೂ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ 6-7 ಗಂಟೆ ಆಗ್ತಿತ್ತು. 6-7 ಗಂಟೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ನಮ್ಮ ಅತ್ತೆಗೆ ಊಟ ಕೊಟ್ಟು ಇನ್ನು 10 ಗಂಟೆ ಆಗೋಗ್ತಿತ್ತು. 10 ಗಂಟೆಗೆ ಬರೋವಾಗ ಇತ್ತೀಚೆಗೆ ಬಾಂಬೆನ ಹಾಕೋ ಬರೋರು. ಯಾಕ್ರಿ ಇದನ್ನ ಹಾಕೋತಿದ್ದೀರಾ, ಅಭ್ಯಾಸ ಇದ್ದಿಲ್ವಲ್ಲ ಅಂತ ಕೇಳಿದ್ರೆ ಯಾಕೋ ಬಾಯೆಲ್ಲ ಸಪ್ಪೆ ಅನ್ಸುತ್ತೆ ಕಣೆ, ಹಂಗೆ ಹಿಂಗೆ ಅಂದವ್ರು. ನಾನು ಬಿಡು ಜೀರಿಗೆದಲ್ವಾ ಒಳ್ಳೇದೆ ಅಂತ ಸುಮ್ಮನಾದೆ. ಹಂಗಾಗಿ ನನಗೆ ಗೊತ್ತಾಗ್ಲಿಲ್ಲ. ನಾನು ಏನು ಮಾಡಲಿ ಹೇಳಿ? ಇವಾಗ ನಿಮ್ಮ ಹತ್ರ ಕರ್ಕೊ ಬರೋಣ ಅಂದರೆ ಬರಲ್ಲ ಅಂತ ಅಂದ್ಬಿಟ್ರು. ಅವ್ರ ಇನ್ಮೇಲೆ ಕೆಲ್ಸಕ್ಕೆ ಕೂಡ ಬರೋದಿಲ್ವಂತ. ಹೌದಾ, ಕೆಲ್ಸಕ್ಕೆ ಬರೋದಿಲ್ವಂತ? ನೋಡ್ ಕವಿತಾ, ನೀನೇನು ಯೋಚನೆ ಮಾಡಬೇಡ. ಯಾರೋ ಬೇಕು ಅಂತಾನೆ ಇವನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಅದೆಲ್ಲಿ ಏನು ಎಡವಟ್ಟು ಆಗ್ತಿದೆ ಅಂತ ನಾವು ನೋಡ್ಕೋತೀವಿ. ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗು. ಮತ್ತೆ ಲಕ್ಷ್ಮವ್ವ ದುಡ್ದಿರೋ ದುಡ್ಡೆಲ್ಲ ಅವ್ನ ಕೈಲ ಕೊಡ್ಬೇಕಂತೆ. ಬೇಡ ಬೇಡ ಕವಿತಾ, ಅಂತ ಕೆಲಸ ಎಲ್ಲ ಮಾಡಿಗಿದ್ಯಾ. ಇನ್ನು ಕುಡಿಯೋದನ್ನ ಅತಿ ಮಾಡ್ಕೊಂಡ್ಬಿಡ್ತಾರಷ್ಟೇ. ಛೇ, ಏನಿದು ಅನ್ಯಾಯ? ಲಕ್ಷ್ಮಿ, ನನ್ನ ಕೈಲಿ ಆಗ್ತಿಲ್ಲ. ನಾನು ಮೊದಲು ಈ ಕೆಲಸ ಯಾರಿಂದ ನಡೀತದೆ ಅಂತ ಹೋಗಿ ಕಂಡಿಡ್ತೀನಿ. ಹಾ ರೀ, ಮೊದಲು ನಾವು ಆ ಕೆಲಸ ಮಾಡೋಣ. ಕವಿತಾ, ನಿನ್ನ ಗಂಡ ಮನೆಯಿಂದ ಎಷ್ಟೊತ್ತಿಗೆ ಹೋಗ್ತಾರೆ? ಅದು ಅಕ್ಕ, ನಾನಿಲ್ಲಿಂದ ಮನೆಯಿಂದ ಕೆಲಸಕ್ಕೆ ಹೊರಟಾಗ ಆಮೇಲೆ ಅವ್ರು ಹೋಗೋದು, ಅದಕ್ಕಿಂತ ಮುಂಚೆಗೆ ಹೋಗಲ್ಲ. ಹಾಗಿದ್ರೆ ನಿನ್ ಪಡ ನಿನ್ ಕೆಲ್ಸಕ್ಕೆ ಬಾರಮ್ಮ. ಆಮೇಲೆ ನಾನು ನಿಮ್ಮ ಮನೆ ಹತ್ರ ಹೋಗ್ತೀನಿ.
ನಿನ್ ಗಂಡ ಎಲ್ಲಿ ಹೋಗ್ತಾನೆ ಅಂತ ಅವ್ನು ಫಾಲೋ ಮಾಡ್ಕೊಂಡು ಹೋದ್ರೆ ಗೊತ್ತಾಗುತ್ತೆ. ಸರಿ ಅಣ್ಣ, ಹೇಗಾದ್ರೂ ಮಾಡಿ ನನ್ನ ಸಂಸಾರನ ಕಾಪಾಡಿ. ನಾನು ನನ್ನ ಗಂಡನೇ ನಂಬ್ಕೊಂಡಿದ್ದೀನಿ. ಎಷ್ಟು ಪ್ರೀತಿ ಮಾಡ್ತಿದ್ರು ನನ್ನ. ನಾನು ಎಷ್ಟು ಸತಿ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೂ ಕಣ್ಣೀರು ಹಾಕೊಂಡು ತಡೆದು ಬಿಡ್ತಾ ಇದ್ರು. ಆದರೆ ಈ ಸತಿನೇ ನೀನು ಹೋಗು, ನಿನ್ನ ಅವಶ್ಯಕತೆ ನಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಲಕ್ಷ್ಮಿ ಅಕ್ಕ, ಹೇಗಾದ್ರೂ ಮಾಡಿ ನನ್ನ ಸಂಸಾರ ಉಳಿಸಿ. ನನಗೆ ಬೇರೆ ಯಾರು ಇಲ್ಲ ಅಕ್ಕ. ಅವ್ರು ಬಿಟ್ರೆ ನಮ್ಮ ಅತ್ತೆನೂ ಯಾವಾಗವಾಗ ನನ್ನ ಮೇಲೆ ರೇಗಾಡ್ತಾನೆ ಇರ್ತಾರೆ. ಅವಾಗೆಲ್ಲ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅಂಥ ಟೈಮಲ್ಲಿ ನನ್ನ ಗಂಡನೇ ನನಗೆ ಸಮಾಧಾನ ಮಾಡ್ತಿದ್ದಿದ್ದು. ಆದರೆ ಇನ್ಯಾರು ಸಮಾಧಾನ ಮಾಡ್ತಾರೆ ಮುಂದೆ. ಇವರೇ ನನಗೆ ಬೇಡ ನೀನು ಅಂತ ಅಂದಮೇಲೆ ಏನು ಮಾಡಲಿ ಅಕ್ಕ ಇವಾಗ. ಕವಿತಾ, ನೀನು ಸುಮ್ಮನಿರು, ಅಳ್ಬೇಡ ನೀನು. ಏನಾಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ನಾವು ಇದೀವಲ್ಲ, ಎಲ್ಲ ಸರಿ ಮಾಡ್ತೀವಿ. ಹೌದಮ್ಮ ಕವಿತಾ, ಅಳ್ಬೇಡ, ಸುಮ್ಮನಿರಮ್ಮ. ಹೆಣ್ಮಕ್ಳು ಹಾಗೆಲ್ಲ ಕಣ್ಣೀರು ಹಾಕ್ಬಾರ್ದು. ಇದಕ್ಕೆಲ್ಲ ಒಂದು ಉಪಾಯ ಮಾಡೋಣ. ಮೊದಲು ಯಾರು ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅದನ್ನು ತಿಳ್ಕೊಳ್ಳೋಣ. ಆಮೇಲೆ ಒಂದೊಳ್ಳೆ ಉಪಾಯ ಮಾಡೋಣ. ಎಲ್ಲ ಜೀವನನೂ ಸರಿ ಹೋಗುತ್ತೆ. ಆ ಕೆಂಪಿಗೂ ಅಷ್ಟೇನೆ. ಆ ಕೆಂಪಿ ಪಾಪ ಪ್ರೆಗ್ನೆಂಟ್ ಅಂತೆ. ಅವಳ ಗಂಡ ನಿನ್ನೆ ನೋಡಿದ್ರೆ ಚೆನ್ನಾಗಿ ಕುಡ್ಕೊ ಬಂದ್ಬಿಟ್ಟು ನೋಡಿ ನಾಯಿ ಹೊಡ್ದಂಗೆ ಹೊಡಿತಾನೆ. ನೋಡಿ ನಮಗಂತೂ ತುಂಬಾ ಬೇಜಾರಾಯ್ತಮ್ಮ. ಓ ಹೌದಾ ಜಯಕ್ಕ? ಹಾ, ಕೆಂಪಿಗೆ ಹೊಡೆದ್ನಾ? ಹೌದು ಸಾವಿತ್ರಿ. ಪಾಪ ಹುಡುಗಿಗೆ ಏನು ಗೊತ್ತಾಗುತ್ತೆ. ಪಾಪ ಹುಡುಗಿ ಪ್ರೆಗ್ನೆಂಟ್, ಮಾವಿನಕಾಯಿ ತಿನ್ನಂಗಾಗಿದೆ. ಪಾಪ ಅಂಗಡಿಗೆ ತರಕ್ಕೆ ಹೋಗಿದೆ. ಅದಕ್ಕೆ ಅವನು ಎಲ್ಲಿಗೆ ಹೋಗಿದೆ, ಯಾರಿಗೆ ಕೇಳ್ಬಿಟ್ಟು ಹೋಗಿದ್ದೆ ಅಂತ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಕುಡಿದ್ರೆ ನೆಶಲ್ಲಿ ಹಂಗೆ ಹೇಗೆ ಒದ್ಬಿಟ್ಟಾಗುತ್ತಾ ಕಾಲಲ್ಲಿ. ಪಾಪ ಹುಡುಗಿ ಬಿದ್ದೇ ಬಿಡ್ತು. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ಹೊಟ್ಟೆಗೆ ಏನಾದ್ರು ಏಟಾಗಿದ್ದಿದ್ರೆ. ಅಯ್ಯೋ ದೇವ್ರೆ. ಹೌದು ಜಯಕ್ಕ, ಯಾಕಂಗ್ ಮಾಡ್ದ ಕೆಂಪಣ್ಣ? ಅವನು ಕುಡಿತಿರ್ಲಿಲ್ಲ. ಹಾ, ಯಾಕೆ ಹಿಂಗೆ ಕುಡಿಯೋದು ಕಲ್ತ್ಬಿಟ್ಟ? ನಿಮ್ಮ ಯಜಮಾನ್ರ ಏನಾದ್ರು ಕುಡಿತಾರಾ? ಅಯ್ಯೋಯ್ಯೋ ಇಲ್ಲಪ್ಪ. ನಮ್ಮ ಯಜಮಾನಪ್ಪಂಗೆ ಮಗಳು ಅಂದ್ರೆ ಪ್ರಾಣ ಕಣಕ. ಮಗಳಿಗೋಸ್ಕರ ಅವರು ಯಾವ ಕೆಟ್ಟ ಚಟಗಳ ಕಡೆಗೂ ಗಮನ ಕೊಟ್ಟಿಲ್ಲ. ಯಾವಾಗ್ಲೂ ಅವ್ರಿಗೆ ಮಗಳದೇ ಚಿಂತೆ. ಸರಿ ಜಯಕ್ಕ, ನಾವಿನ್ ಹೊರಡ್ತೀವಿ. ಆಳೆ ಬಂದು ಭಾಳ ಹೊತ್ತಾಯ್ತು. ಸರಿ ಸಾವಿತ್ರಿ. ಕವಿತಾ, ನಿನ್ ಧೈರ್ಯವಾಗಿ ಮನೆಗೆ ಹೋಗು. ಹೆದ್ರು ಕೊಡಕ್ ಹೋಗ್ಬೇಡ. ಹಾಗಂತ ಹೊಡಿಯಕ್ಕೇನಾದ್ರು ಬಂದ್ರೆ ಸುಮ್ಮನೆ ಇರಬೇಡ. ಒಂದ್ಸತಿ ಹೊಡೆಸ್ಕೊಂಡ್ರೆ ಪದೇ ಪದೇ ಅದೇ ಮಾಡ್ತಾರ ಅವರು. ಆಮೇಲೆ ಎಷ್ಟು ಅಂತ ಏಟ್ ತಿಂತ್ಯಾ. ಯಾವುದೇ ಕಾರಣಕ್ಕೂ ಆ ಥರ ಅಭ್ಯಾಸ ಮಾತ್ರ ಮಾಡಿಸ್ಬೇಡ. ಸರಿ ಅಕ್ಕ. ಹಂಗೂ ಏನಾದ್ರು ಭಯ ಆಯ್ತು ಅಂದ್ರೆ ಮನೆಯಿಂದ ಆಚೆ ಬಂದ್ಬಿಡು. ಜೋರಾಗಿ ಕೂಗಾಡು. ಅಕ್ಕಪಕ್ಕದವ್ರು ಬಂದು ಸರಿಯಾಗಿ ಉಗಿತಾರೆ. ಆದ್ರೆ ಕವಿತಾ, ಯಾವುದೇ ಕಾರಣಕ್ಕೂ ಏಟ್ ಮಾತ್ರ ತಿನ್ಬೇಡ ನೀನು. ಆಯ್ತು ಲಕ್ಷ್ಮಿ ಅಕ್ಕ, ಆಯ್ತು, ನಾನಿನ್ ಬರ್ತೀನಿ. ಸರಿ ಕವಿತಾ, ಆಯ್ತು, ನೀನು ಹೋಗು. ರೀ, ನೀವದ್ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಪಾಪ ರೀ, ಈ ಹೆಣ್ಮಕ್ಳ ಕಷ್ಟನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ. ನಮ್ಮ ಅಕ್ಕ ತಂಗಿರಿಗೆ ಈ ರೀತಿ ಆಗಿದ್ದಿದ್ರೆ ನಾವು ಸುಮ್ಮನಿರ್ತಿದ್ವಾ? ಇಷ್ಟೊಂದೆಲ್ಲ ಆಗೋದಕ್ಕಾದ್ರೂ ಬಿಡ್ತಿದ್ವಾ? ಹೌದಣ್ಣ, ನನಗೆ ಒಂದ್ ವೇಳೆ ಇಂಥ ಪರಿಸ್ಥಿತಿ ಬಂದಿದ್ರೆ ನೀನ್ ಹೇಗೆ ಕ್ರಮ ಕೈಗೊಳ್ತಿದ್ದೆ ನೋಡು. ಸುಮ್ಮನೆ ಬಿಡ್ತಿದ್ಯಾ? ಇಲ್ಲ ಶಿಲ್ಪ, ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇನ್ಮೇಲೆ ಹೆಣ್ಮಕ್ಳು ಅಂದ್ಮೇಲೆ ಹೆಣ್ಮಕ್ಳೆ. ನನಗಂತೂ ಪಾಪ ಅನಿಸ್ತಾ ಇದೆ. ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ ನಾಳೆನೇ ಪತ್ತೆ ಮಾಡ್ತೀನಿ ನಾನು. 1-2 ದಿನ ತಡ ಆಗ್ಬೋದು, ಆದ್ರೆ ಕಂಡಿಡ್ದೇ ಹಿಡಿತೀನಿ. ಹೌದಪ್ಪ ರವಿ, ನಮ್ಮ ಫ್ಯಾಕ್ಟ್ರಿ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನು ಈ ಫ್ಯಾಕ್ಟ್ರಿ ಮಾಡಿದ್ದೆ ಇವ್ರುಗಳಿಗೋಸ್ಕರ. ಮೊದಲು ಇವ್ರ ಜೀವನ ಸರಿ ಹೋಗ್ಲಿ, ಫ್ಯಾಕ್ಟ್ರಿ ಹೇಗೋ ನಡೀತಾ ಇರಲಿ. ಕೆಲಸದವ್ರು ಏನಾದ್ರು ಶಾರ್ಟೇಜ್ ಬಂದ್ರೆ, ಅದೇ ನಮ್ಮ ಮ್ಯಾನೇಜರ್ ಬೇರೆ ಕಡೆಯಿಂದ ಕೆಲಸದವ್ರು ಕರೆಸಿದಾರಲ್ಲ, ಆ ರೀತಿ ಹೆಂಗೋ ಮ್ಯಾನೇಜ್ ಮಾಡ್ತಿರ್ಲಿ. ಕೆಲಸ ನಿಲ್ಲೋದು ಬೇಡ, ಜೊತೆಗೆ ನಮ್ಮ ಕೆಲಸನೂ ನಾವು ಮಾಡೋಣ. ಸರಿ ಅಮ್ಮ, ಹಂಗೆ ಆಗ್ಲಿ. ಹೌದು ಜಯ, ಇದನ್ನೆಲ್ಲ ಸರಿ ಮಾಡ್ಬಿಟ್ಟೆ ನಾವು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಅಲ್ಲಿವರೆಗೂ ಇಲ್ಲೇ ಇರೋಣ. ಆಯ್ತು ರೀ, ಹೇಗೋ ಚಿನಿಮಾಗೂ ಕೂಡ ರಜಾ ಇದೆ, ಹಾಗಾಗಿ ಸ್ವಲ್ಪ ದಿನ ಇಲ್ಲೇ ಇರೋಣ, ಸರಿ ಹೋಗೋವರೆಗೂ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಹಾಕ್ತಿರೋಂಥ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವೊಂದು ಸೀರಿಯಲ್ ರೂಪದಲ್ಲಿ ಈ ಸ್ಟೋರಿನ ಹಾಕ್ತಾ ಇದ್ದೀವಿ. ದಯವಿಟ್ಟು ಹೊಸದಾಗಿ ನೋಡ್ತಿರೋರು ಹಳೆ ಸ್ಟೋರಿನೂ ಕೂಡ ನೋಡ್ಕೊಂಡು ಬನ್ನಿ. ಯಾಕಂದರೆ ಸೀರಿಯಲ್ ರೂಪದಲ್ಲಿ ಹಾಕ್ತಿರೋದ್ರಿಂದ ಒಂದಕ್ಕೊಂದು ಲಿಂಕ್ ಇರುತ್ತೆ. ಹೊಸದಾಗಿ ನೋಡೋರಿಗೆ ಸ್ಟೋರಿ ಅರ್ಥ ಆಗದೆ ಇರ್ಬೋದು, ಹಾಗಾಗಿ ಹಳೆ ವೀಡಿಯೋಸ್ನ ನೋಡ್ಕೊಂಡು ಬಂದರೆ ನಿಮಗೆ ಫುಲ್ ಸ್ಟೋರಿ ಅರ್ಥ ಆಗುತ್ತೆ. ಮತ್ತು ಫ್ರೆಂಡ್ಸ್, ನಮ್ಮದು ಇನ್ನೊಂದು ಚಾನಲ್ ಇದೆ. ಆ ಚಾನಲ್ ನೇಮ್ ಬಂದ್ಬಿಟ್ಟು MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ. ಆ ಚಾನಲಲ್ಲೂ ಕೂಡ ನಾನು ದಿನಕ್ಕೆ 1 ವಿಡಿಯೋನ ಹಾಕ್ತಾ ಇದ್ದೀನಿ. ಅದರ ಟೈಮಿಂಗ್ಸ್ ಬಂದ್ಬಿಟ್ಟು ನೈಟ್ 8 ಗಂಟೆಗೆ 8 o'clockಗೆ ಅದರಲ್ಲಿ ವಿಡಿಯೋ ಪ್ರಸಾರ ಆಗುತ್ತೆ. MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಅದು ಈ ರೀತಿ ಲೋಗೋದಲ್ಲಿರುತ್ತೆ. ನೀವು ಯೂಟ್ಯೂಬ್ನಲ್ಲಿ ಸರ್ಚಿಂಗಲ್ಲಿ MSN ಕಾರ್ಟೂನ್ ಕನ್ನಡ ಚಾನಲ್ ಅಂತ ಕೊಟ್ಟರೆ ನೋಡಿ ಸಿಗುತ್ತೆ. ಮತ್ತು ಫ್ರೆಂಡ್ಸ್, ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನೀವು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ. ದಯವಿಟ್ಟು ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ನಾವು ದಿನಕ್ಕೆ 3 ವೀಡಿಯೋಸ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಟೈಮಿಂಗ್ಸ್ನ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ದಿನಕ್ಕೆ 3 ವೀಡಿಯೋ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 7 ಗಂಟೆಗೆ 1 ವೀಡಿಯೋ ಬರುತ್ತೆ, ಮತ್ತು ಮಧ್ಯಾಹ್ನ 1 ಗಂಟೆಗೆ 1 ವೀಡಿಯೋ ಬರುತ್ತೆ, ಮತ್ತು ಸಂಜೆ 6:30ಗೆ 1 ವೀಡಿಯೋ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ, ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಈ ನಿಮ್ಮ ಲಕ್ಷ್ಮಿ ಮಾಡುವ ಧನ್ಯವಾದಗಳು.